ಈ ದೇಶದ ಚುನಾವಿಗಳು ಒಂದು ಟಗಾಟ, ದ್ರೋಹಿ, ಕುತಂತ್ರ, ಒಂದು ಅಸತ್ಯ ಮಾಯ, ಜನಸಾಮಾನ್ಯರನ್ನು ಕತ್ತಲಲ್ಲಿ ತಳಕಾಡಲು ಒಂದು ಕುತಂತ್ರ, ಜನಸಾಮಾನ್ಯರಿಗೆ ಚುನಾವಣೆಯಿಂದ ದೂರಗಾಮಿ ಲಾಭ ಅಥವಾ ಇಡೀ ರಾಷ್ಟ್ರಕ್ಕೆ ದೂರಗಾಮಿ ಲಾಭ ಸಿಗಲು ಕೈಯಲ್ಲಿ ಮೋಡಗಳು ಹಿಡಿಯುವ ಹಾಗೆ ಅಸಾಧ್ಯ. ಜನರು ತಮ್ಮ ಆಸೆಗಳು, ದೂರುಗಳು, ಸಮಸ್ಯೆಗಳ ಉಪಾಯ ಜಾರಿಸಲು ಚುನಾವಿ ಸಿಸ್ಟಂನಲ್ಲಿ ನಂಬಿಕೆ ಇಡ್ತಾರೆ. ದಾರಿಯಲ್ಲಿ ದೊಡ್ಡ ಕಲ್ಲು ಅಡ್ಡವಿದ್ರೆ ಕಲ್ಲಿಗೆ ಸೈಡ್ಗೆ ಜರುಗಲು ಬೇಡದು ಕೋರಿಕೆ ಹಾಕುವುದು ಹಾಗೆಯೇ. ಇಲ್ಲ, ದಾರಿಯಲ್ಲಿ ಅಡಚಣವಿದ್ರೆ ಅದನ್ನು ಜರುಗಲು ಬೇಡಿಕೆಯಿಂದ ಅಸಾಧ್ಯ. ದಾರಿಯಲ್ಲಿ ಅಡಚಣವಿದ್ರೆ ಅದನ್ನು ನಾಶ ಮಾಡಿ ಆ ಕಲ್ಲು ಈಗ ಧೂಳಿನ ರೂಪದಲ್ಲಿ ಮಾಡಲೇಬೇಕು. ನಮ್ಮ ದಾರಿ, ನಮ್ಮ ಹಕ್ಕು, ನಮ್ಮ ಮಾರ್ಗ, ನಮ್ಮ ಅಧಿಕಾರ. ಭಾರತದ ಭವಿಷ್ಯ ಜನರ ಆದೇಶ ಮಾತ್ರ. ಇದು ಈ ವಿಡಿಯೋದ ಉದ್ದೇಶ. ಚುನಾವಿ ಮಾಯದ ನಾಶ ಮಾಡಲು, ಜನರ ಶಕ್ತಿಯಿಂದ ನಮ್ಮ ದೇಶವನ್ನು ವಿಶ್ವ ಮಟ್ಟದಲ್ಲಿ ಮೊದಲೆಯ ಸ್ಥಿತಿಗೆ ಏರಲು. ಈ ಚುನಾವಿ ಮಾಯವೇನು? ಯಾಕೆ ಚುನಾವಿಗಳು ದೇಶದ 80ಗಿಂತ ಹೆಚ್ಚು ವರ್ಷದ ಇತಿಹಾಸದಲ್ಲಿ ನೂರಾರು ಚುನಾವಿಗಳಿದ್ರೂ ಕೂಡ ಪಕ್ಷಗಳು, ಮುಖಗಳು ಎಷ್ಟೇ ಇದ್ರೂ ದೇಶದ ದೌರ್ಬಲ್ಯ ಸ್ಥಿತಿಯನ್ನು ಬದಲಕ್ಕಾಗ್ಲಿಲ್ಲ? ಇವೆಲ್ಲ ಪ್ರಶ್ನೆಗಳ ಉತ್ತರಗಳು ನೋಡೋಣ. ಏಕೆಂದರೆ ನಮ್ಗೆ ಈ ಪ್ರಶ್ನೆಗಳ ಮಹತ್ವ ಗೊತ್ತಿದೆ. ಈ ಪ್ರಶ್ನೆಗಳ ಪರಿಣಾಮಗಳು ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಜೊತೆ ದೃಢವಾಗಿ ಸೇರಿದೆ. ಈ ಚುನಾವಿ ಮಾಯವೇನು? ಅದು ಚುನಾವಣೆಗಳ ದಾರಿಯಲ್ಲಿ ಜನರು ತಮ್ಮ ಆಸೆಗಳು ಅಥವಾ ದೂರು ಅಥವಾ ಸಮಸ್ಯೆಗಳು ಸರ್ಕಾರ ಸರಿ ಮಾಡಬಹುದು ನಂಬಿಕೆಗಳು. ಜನರು ದೇಶದ ಚುನಾವಣೆಯಲ್ಲಿ ಇನ್ನೂ ವಿಶ್ವಾಸ ಇಟ್ಟಿದ್ದು ಅವರ ತಪ್ಪಲ್ಲ. ತಪ್ಪು ಈ ಮಾಯವನ್ನು ಕಟ್ಟು ಜನರಿಗೆ ಮೋಸ ಮಾಡಿದವರು. ಈ ಮಾಯ ಅರ್ಥವಾದರೆ ನಿಮ್ಗೆ ಯಾಕೆ ರಾಜಕೀಯದಲ್ಲಿ ಯಾವಾಗಲೂ ಯೂಟರ್ನ್ ಆಗುವ ಕಾರಣ ಕೂಡ ಅರ್ಥವಾಗುತ್ತೆ. ಹೀಗೆ ಈ ಚುನಾವಿ ಮಾಯ ಹೇಗೆ ಸೃಷ್ಟಿಯಾಯಿತು ಶುರುದಿಂದ ನೋಡೋಣ. ಲೋಕತಂತ್ರದ ಉದ್ದೇಶವೆಂದರೆ ದೇಶವನ್ನು ಆಳುತ್ತಿರುವ ವ್ಯಕ್ತಿಯನ್ನು ಜನರೇ ನಿರ್ಧಾರ ಮಾಡುವ ಶಕ್ತಿ. ಅದು ಜನರು ಆಳುತ್ತಿರುವವರನ್ನು ತಾವೇ ನಿರ್ಧಾರ ಮಾಡಲು ಮತ್ತು ಜನರಿಗೆ ಬೇರೆ ಬೇರೆ ಆಯ್ಕೆ ಮಾಡಿಕೊಳ್ಳಲು. ಒಬ್ಬ ನಾಯಕ ಸರಿಯಾಗಿ ಕೆಲಸ ಪೂರ್ಣಿಸುತ್ತಿಲ್ಲವೆಂದರೆ ಚುನಾವಿಯಿಂದ ಬೇರೆ ನಾಯಕ ಹಾಕುವ ಶಕ್ತಿ ಲೋಕತಂತ್ರ ಜನರಿಗೆ ಕೊಡುತ್ತೆ ಅಂತ ಅನ್ಕೊಂಡ್ವಿ. ವಾಸ್ತವದಲ್ಲಿ ಇದರ ಉಲ್ಟಾನೇ ಆಗಿದೆ. ಚುನಾವಣೆಯಲ್ಲಿ ಯಾರಿಗೆ ಜಾಸ್ತಿ ವೋಟ್ ಬರೋದು ಅವರೇ ಗೆದ್ದದು, ಹುದ್ದೆ ಆ ಪಕ್ಷದವರಿಗೆ ಹೋಗುದು. ಚುನಾವಣಾ ಆಟದಲ್ಲಿ ಸೇರಿದ್ರೆ ಹಣ ಖರ್ಚು ಮಾಡದಿಂದ ಪಾರಾಗಲು ಅಸಾಧ್ಯ. ವೋಟ್ಗಳನ್ನು ಖರೀದಿಸಲು ಕೆಲವು ಅಧಿಕಾರರಿಗೆ ಲಂಚ ಕೊಡಲು ಮತ್ತು ಹಲವಾರು ಅವಶ್ಯಗಳ ಕಾರಣ ಕೋಟ್ಯಾಂತರ ರೂಪಾಯಿಗಳ ಬೇಕು. ಪ್ರಶ್ನೆವೆಂದರೆ ಎಲ್ಲಿಂದ ಬರುತ್ತೆ? ಜನರಿಂದ, ಜನಸಾಮಾನ್ಯರಿಂದ? ಖಂಡಿತ ಇಲ್ಲ. ಅವರ ಆರ್ಥಿಕ ಪರಿಸ್ಥಿತಿ ಪ್ರತಿ ವರ್ಷ ಕೆಟ್ಟಾಗ್ತಾ ಇದೆ. ಹೀಗೆ ಎಲ್ಲಿಂದ ಬರುತ್ತೆ ಈ ಕೋಟ್ಯಾಂತರ ರೂಪಾಯಿಗಳು? ಉತ್ತರ, ಕೆಲವು ಅತಿ ಶ್ರೀಮಂತರು, ಅತಿ ಶಕ್ತಿಶಾಲಿಯವರು, ಅವರ ಹತ್ರ ಆ ಸಿಹಿ ಹಣವಿರುತ್ತೆ. ಗೊಂಬೆಗಾರರ ಜೊತೆ ಇವರ ಕುತಂತ್ರ ಮತ್ತು ಟಗಾಟ ಜನರ ಗಮನಕ್ಕೆ ಬರಬಾರ್ದ ಕಾರಣದಿಂದ ಕತ್ತಲಲ್ಲೇ ದಾರಗಳನ್ನು ಎಳಿತಾರೆ. ಅವರೇ ಸಿಂಹಾಸನದ ಹಿಂದೆ ಶಕ್ತಿ. ಹೀಗೆ ವಿರೋಧಿ ಪಕ್ಷಗಳನ್ನು ಸೋಲಿಸಿ ಹುದ್ದೆ ಸಿಗುತ್ತೆ.
ಆದರೆ ಚುನಾವಣೆಯಲ್ಲಿ ಕೋಟಿಗಳನ್ನು ಕಲ್ದು ಮಾತ್ರದಲ್ಲ, ಕೆಲವು ಸಾಲನಲ್ಲೂ ಇರೋದು. ಹಣ ಮತ್ತೆ ಮರುಪಡೆಯಲು ಸರ್ಕಾರದ ಯೋಜನೆಗಳಿಂದ ಕುಡಿತಾನೆ, ಜನರ ತೆರಿಗೆಯಿಂದ ಸಾಲ ತಗೊಳ್ಳುತ್ತೇನೆ, ಭ್ರಷ್ಟಾಚಾರಿ ಹುಟ್ಟುತ್ತೆ ಮತ್ತು ಆಡಳಿತ ಸ್ಥಿತಿಗೆ ಬಂದರಿಂದ ಕುರ್ಚಿಯ ಹಿಂದೆ ಶಕ್ತಿಗಳ ಬೆಂಬಲ, ಕಾನೂನು ಯೋಜನೆಗಳು ಅವರ ಲಾಭಕ್ಕೆ ತಿರುಗ್ತಾನೆ. ಚುನಾವಣೆಯಲ್ಲಿ ಪೂರ್ತಿ ವಿರುದ್ಧ ನಾರವಾದ ನೀತಿ ನಿರ್ಧಾರಗಳ ಮೇಲೆ ಹೋರಾಟ ಮಾಡಿದ್ರು ಕೂಡ ಪೂರ್ಣ ವಿರುದ್ಧ ನೀತಿ ನಿರ್ಧಾರಗಳನ್ನು ಜಾರಿಸುವ ಕಾರಣ ಇದೇ ಯೂಟರ್ನ್ಗಳ ಕಾರಣ. ಇದೇ ಕಾರಣ ಎಷ್ಟೇ ಗಲಾಟೆ, ವಾದಗಳು, ನಾರಗಳು ಚುನಾವಣಾ ಸಮಯದಲ್ಲಿ ಜೋರಾಗಿ ಕಿರ್ಚಿದ್ರೂ ಹುದ್ದೆನಲ್ಲಿ ಬಂದಾಗ ಯಾವುದೇ ಬದಲಾವಣೆ ಆಗಲ್ಲ ಮತ್ತು ಜನರಿಗೆ ಕುತೂಹಲ. ಇವನು ಮತ್ತು ಮಾಜಿ ರಾಜಕಾರಣಿಯಲ್ಲಿ ವ್ಯತ್ಯಾಸವೇ ಕಾಣುತ್ತಿಲ್ಲ. ವ್ಯತ್ಯಾಸವೇ ಇಲ್ಲ. ಏಕೆಂದರೆ ಪ್ರತಿಯೊಬ್ಬ ರಾಜಕಾರಣಿ ಗೊಂಬೆಗಾರದಿಂದ ಹೆಚ್ಚು ಭಯವಿದೆ. ಜನರ ಹೆದರಿಕೆ ಇಲ್ಲ. ರಾಜಕಾರಣಿಗಳು ಹಣ ಮತ್ತು ಕುರ್ಚಿ ದುರಾಸೆಯಿಂದ ಭ್ರಷ್ಟಾಚಾರ ರಾಕ್ಷಸಿಗೆ ನಾವು ಜನಸಾಮಾನ್ಯರೇ ತ್ಯಾಗವಾಗಿ ಕೊಡೋದು. ಬೇಗ ಸಂಪಾದನೆಗೆ ದೂರಗಾಮಿ ವೆಚ್ಚ ಇದೆ. ಚುನಾವಣೆಯ ಆಟದಲ್ಲಿ ಬಿಜೆಪಿ ಗೆದ್ದಲು ಕಾಂಗ್ರೆಸ್ ಸೋಲುವುದಿಲ್ಲ, ಅಥವಾ ಕಾಂಗ್ರೆಸ್ ಬಿಜೆಪಿದ ಸೋಲು ಕೂಡ ಆಗಲ್ಲ. ಇಲ್ಲ, ಎಲ್ಲ ಚುನಾವಣೆಯಲ್ಲಿ ಗೆದ್ದವರು ರಾಜಕಾರಣಿಗಳು, ಯಾವಾಗಲೂ ಸೋಲುವರು ನಾವು ಜನಸಾಮಾನ್ಯರು. ನಿಜ. 80 ವರ್ಷದ ನಂತರ ಜನರಿಗೆ ಇವರ ಮೋಸ ಆಟ ಗುರ್ತು ಹಿಡಿದರೆ, ಆದರೆ ಎಲ್ಲರಿಗೆ ಚುನಾವಣೆಯ ಮಾಯ ಮತ್ತು ಮೋಸ ಆಟ ಗೊತ್ತಿದ್ರೂ ನಾವು ನಿಜವಾದ ಬದಲಾವಣೆ ಯಾಕೆ ಮಾಡಕ್ಕಾಗ್ಲಿಲ್ಲ? ಕಾರಣ, ನಮ್ಮೊಡನೆ ಜಗಳ ಮಾಡುತ್ತಿದ್ದೀವಿ. ದೂರಿನ ತೂಫಾನಿಗೆ ಗಮನ ಇಲ್ಲ. ನಮ್ಮನ್ನು ಜಾತಿ, ಧರ್ಮ, ಕೆಲಸ, ಸಿದ್ಧಾಂತ, ಭಾಷೆ, ರಾಜ್ಯ, ಆರ್ಥಿಕ ವರ್ಗದಲ್ಲಿ ವಿಭಜನೆ ಮಾಡಿದ್ದಾರೆ. ಇದರಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆರಂಭವಾಯಿತು. ಒಂದು ಗುಂಪು ಮೇಲೆ ಏರಲು ಇನ್ನೊಂದು ಗುಂಪನ್ನು ಕೆಳಗೆ ಎಳೆಯಬೇಕೆಂದ ಅತಿ ಅಪಾಯಕಾರಿ ಯೋಚನೆ ಸೃಷ್ಟಿಯಾಯಿತು. ನಾನು ಯಾವತ್ತೂ ಈ ಯೋಚನೆಯನ್ನು ದೇಶದ ಬಲಕ್ಕೆ ಒಳ್ಳೆಯದು ಅಂತ ನಂಬಿಕೆ ಇಟ್ಟೇ ಇಲ್ಲ. ಬಾಹ್ಯವಾಗಿ ನಾವು ಬೇರೆ ಅಂತ ಅನ್ಸ್ಬಹುದು, ಆದರೆ ಕೊನೆಯಲ್ಲಿ ನಮ್ಮ ರಕ್ತ ಒಂದೇ, ಎಲ್ಲರದು ಕೆಂಪು. ನಾವೆಲ್ಲರೂ ಒಂದೇ ಗಾಳಿಯಿಂದ ಉಸಿರು ಮಾಡ್ತೀವಿ ಮತ್ತು ನಾವೆಲ್ಲರೂ ನಮ್ಮ ಮತ್ತು ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯ ಆಸೆ. ಇಲ್ಲ, ಈ ಹಾನಿಕಾರ ಯೋಚನೆ ನಾಗಹಾವಿನ ವಿಷಗಿಂತ ಅಪಾಯಕಾರಿ. ಇಡೀ ದೇಶ ಮೇಲೆ ಏರಲು ನಮ್ಮ ಗುರಿ ಇರ್ಬೇಕು. ಇದರಿಂದ ಪ್ರತಿಯೊಬ್ಬರಿಗೆ, ರಾಜಕಾರಣಿ ಮತ್ತು ಗೊಂಬೆಗಾರರು ಬಿಟ್ಟು ಲಾಭ. ಸರಳ ಜನರು ಚುನಾವಣೆಯಲ್ಲಿ ನಂಬಿಕೆಯಿಂದ ಈ ಕುತಂತ್ರ 80 ವರ್ಷದಿಂದ ಅಡಚಣೆವಿಲ್ಲದೆ ಜನರು ರಕ್ತ ಮತ್ತು ಭವಿಷ್ಯ ತಿಂದು ನಡೀತಾ ಇದೆ. ನಮ್ಮ ಅತಿ ಮಹತ್ವ ಸಮಸ್ಯೆವೆಂದರೆ ಈ ಚುನಾವಿ ಆಟದ ನಿಜವಾದ ದುಷ್ಟ ಸ್ವಭಾವದ ಬಗ್ಗೆ ನಮ್ಮ ಅಜ್ಞಾನ. ಹೌದು, ಈ ಚುನಾವಿಗಳು ಒಂದು ಮಾಯ ಮಾತ್ರ ಅಲ್ಲ, ನಿಜವಾದ ಬದಲಾವಣೆ ಜಾರಿಗೊಳಿಸುವ ದಾರಿ ಸಾಕ್ಷಿ ರಾಜಕಾರಣಿಗಳಿಂದಲೇ ಗುರುತಿಸಬಹುದು. ಮೀಡಿಯಾನಲ್ಲಿ ಚುನಾವಿಗಳು ಒಂದು ಆಟವೆಂದು ಕರೀತಾರೆ. ರಾಜಕಾರಣಿಗಳು ಚುನಾವಿಗಳ ಬಗ್ಗೆ ವಿವರಿಸಿದರೆ ಅವರು ಬಳಸಿದ ಪದಗಳು ಚುನಾವಿಗಳನ್ನು ಅವರು ಒಂದು ಆಟ ತರ ನೋಡುತ್ತಾರೆ. ಇದು ಬಹಳ ಮುಖ್ಯ, ನೆನಪಿರಲಿ. ಕ್ರಿಕೆಟ್ ಅಥವಾ ಕಬಡ್ಡಿ ಅಥವಾ ಫುಟ್ಬಾಲ್ ಹಾಗೆ ಮಾತಾಡ್ತಾರೆ ಚುನಾವಣೆ ಬಗ್ಗೆ. ಈ ಚುನಾವಿ ನಾವು ಸೋಲಿದೀವಿ,
ಮುಂದಿನ ಚುನಾವು ನಾವು ಗೆದ್ದುತ್ತೀವಿ. ಅವರು ಚುನಾವಣೆಗಳನ್ನು ಗಂಭೀರವಾಗಿ ನೋಡಲ್ಲ. ಬಡವ ವರ್ಗ ಜನಸಾಮಾನ್ಯರ ಭವಿಷ್ಯಕ್ಕೆ ದೊಡ್ಡ ಪರಿಣಾಮಗಳು ಬೀರುವ ನೀತಿ ನಿರ್ಧಾರಗಳನ್ನು ಆಟ ತರ ನೋಡುತ್ತಾರೆ. ಇದೇ ಸಾಕಷ್ಟು ಸಾಕ್ಷಿ ಚುನಾವಣೆಗಳು ಒಂದು ನಾಟಕ, ಒಂದು ಮಾಯ ಮಾತ್ರ, ಒಂದು ಪ್ರಹಸನ, ಜನರ ಸರಳತನೆಯನ್ನು ವಿಡಂಬನೆ. ಆದರೆ ಇನ್ನು ಕೆಲವರಿದ್ದಾರೆ ಅವರು ಬೇರೆ ಬೇರೆ ಪಕ್ಷಗಳಲ್ಲಿ ರಾಜಕಾರಣಿಗಳಲ್ಲಿ ನಂಬಿಕೆವಿದೆ. ಅವರು ಹೇಳುತ್ತಾರೆ, ಇಲ್ಲ, ಈ ನಾಯಕನಲ್ಲಿ ವಿಶ್ವಾಸ ಇಟ್ಟಬಹುದು, ಬೇರೆ ರಾಜಕಾರಣಿಗಳ ಹಾಗೆ ಅಲ್ಲ. ಸೀದಾ ರಾಜಕಾರಣಿಗಳ ಜೇಡರ ಜಾಲಕ್ಕೆ ನಡೆಯುವುದು ವಿದ್ಯಮಾನದಲ್ಲಿ ನೋಡೋಣ. ಒಂದು ಉದಾಹರಣೆ, ಕಾಂಗ್ರೆಸ್ ಈಗ ಆಳುತ್ತಿರುವ ಬಿಜೆಪಿಗಳ ಮೇಲೆ ಭ್ರಷ್ಟಾಚಾರಿ ಆರೋಪಗಳ ದಾಳಿ ಮಾಡಿದ್ದಾರೆ. ಈಗ ಬಿಜೆಪಿ ತಮ್ಮ ಪ್ರಗತಿ, ಅಭಿವೃದ್ಧಿ ಮತ್ತು ದೇಶದ ಶಕ್ತಿಯನ್ನು ಹೆಚ್ಚು ಮಾಡುವ ಎಲ್ಲ ಯೋಜನೆಗಳು ವಿಫಲವಾಯಿತು. ಈಗ ಅವರು ಜನಸಾಮಾನ್ಯರ ಭ್ರಷ್ಟಾಚಾರಿ ದೂರುಗಳನ್ನು ಬೊಬ್ಬೆ ಹಾಕುತ್ತಿದ್ದಾರೆ. ಈಗ ಜನರ ಹೀರೋ, ಜನರ ರಕ್ಷಿಸುವ ನಾಟಕ ಮಾಡುತ್ತಿದ್ದಾರೆ. ಆದರೆ 10 ವರ್ಷದ ಹಿಂದೆ ಇವರೇ 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, ಕಾಮನ್ವೆಲ್ತ್ ಸ್ಕ್ಯಾಮ್ ಮತ್ತು ಇತ್ಯಾದಿ ಸಾವಿರಾರು ಕೋಟ್ಯಾಂತರ ರೂಪಾಯಿ ಜನರ ಹಣವನ್ನು ಲೂಟಿ ಮಾಡಿದ್ದಾರೆ. ಮೀಡಿಯಾನಲ್ಲಿ ಸೋನಿಯಾ ಗಾಂಧಿ ಹೆಸರು ಯಾವತ್ತೂ ಹೇಳಬಾರದು ಅಂತ ಗುಪ್ತ ಕಾಂಗ್ರೆಸ್ ಸರ್ಕಾರ ಆದೇಶವಿತ್ತು. ಇವರು ಭ್ರಷ್ಟಾಚಾರಿಯನ್ನು ನಿರ್ಮೂಲನೆ ಮಾಡುವರ ನಂಬೋದ ಇಲ್ಲ. ಜನರ ತಲೆಯಲ್ಲಿ ಮಣ್ಣಿದೆ ಅಂತ ಅವರು ನಂಬ್ತಾರ. ಈಗ ನಾನು ಬಿಜೆಪಿ ಉತ್ತಮವೆಂದು ಯೋಚನೆ ಸಪೋರ್ಟ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಹಾಗೆಯೇ ಕನಿಷ್ಠ ವಿರೋಧ ಪಕ್ಷದ ಸ್ಥಿತಿಯಲ್ಲಿದ್ದಾಗ ಹಾಗೆ ಜನರ ಮೂರ್ಖ ಮಾಡಲು ಸುಳ್ಳು ಆರೋಪಗಳು ಹಾಕಿದರು. ಹೀಗೆ ಒಂದು ಆಟ, ಜನರ ಮುಂದೆ ಆಟ. ಶತ್ರುಗಳು, ದುಶ್ಮನಗಳು ನಿಮ್ಗೆ ಗೊತ್ತು. ಎಷ್ಟೇ ರಾಜಕಾರಣಿಗಳು ಕಾಂಗ್ರೆಸ್ದಿಂದ ಬಿಜೆಪಿ, ಬಿಜೆಪಿಯಿಂದ ಕಾಂಗ್ರೆಸ್ ಬೇರೆ ಬಸ್ ಮೇಲೆ ಹತ್ತುವಷ್ಟು ಸುಲಭವಾಗಿ ಪಕ್ಷಗಳನ್ನು ಬದಲಿಸ್ತಾರೆ. ಏಕೆಂದರೆ ಅವರಿಗೆ ಗೊತ್ತು, ಜನರು ದಡ್ಡರು. ಅವರ ವಿಭಜನೆಯಲ್ಲಿ ಅವರ ಕೆಳಗಿರುವ ನೆಲ ಲೂಟಿ ಆಗುತ್ತಿರುವವನ್ನೇ ಗಮನ ಕೊಡಲ್ಲ. ಚುನಾವಣೆಗಳು ಜನರಿಗೆ ಆಯ್ಕೆ ಇದೆ ಅಂತ ಮಾಯ ಕೊಡುತ್ತೆ. ವಾಸ್ತವವೆಂದರೆ ಜನರಿಗೆ ಸೊಳ್ಳೆ ಅಥವಾ ತಿಗಣೆಯಲ್ಲಿ ಆಯ್ಕೆ. ಈಗ ಕೆಲವರು ಅನ್ನುತ್ತಾರೆ, ಇಲ್ಲ, ಕೆಲವು ರಾಜಕಾರಣಿಗಳು ಜನರ ಮುಂದೆ ಇಟ್ಟುತ್ತಾರೆ, ಬಡವರ ಬಲಗೆ ಕೆಲಸ ಮಾಡುತ್ತಾರೆ, ಈ ದೇಶ ಬಲಿಷ್ಠ ಮಾಡಲು ಬೇರೆ ದುಷ್ಟ ಪಕ್ಷಗಳನ್ನು ಕಷ್ಟಪಟ್ಟು ಹೋರಾಡ್ತಾ ಇದ್ದಾರೆ. ಈ ನಂಬಿಕೆ ಇಟ್ಟುವವರು ಆ ಅಸತ್ಯ ಪ್ರವಾದಿ ಮೋದಿಯ ಸಿಹಿ ಸುಳ್ಳನ್ನು ಖರೀದಿಸಿದವರು. ಇವರು ಹೇಳುತ್ತಾರೆ, ಇಲ್ಲ, ಇವರು ಜನಸಾಮಾನ್ಯರಿಗೆ ಬಹಳದಷ್ಟು ಕೊಟ್ಟಿದ್ದಾರೆ, ಟೊಳ್ಳು ವಾದಗಳು ಇಲ್ಲ, ತಮ್ಮ ವಾದಗಳನ್ನು ಪೂರ್ಣಿಸಿದ್ದಾರೆ. ಆದರೆ ನಾವೆಲ್ಲರೂ ದೃಢವಾಗಿ ನೆನಪಿರಬೇಕು, ರಾಜಕಾರಣಿ ಯಾವಾಗ್ಲೂ ಸುಳ್ಳು ಹೇಳುತ್ತಾರೆ. ಯಾವತ್ತಾದ್ರೂ ಸತ್ಯ ಹೇಳಿದ್ರೆ ಅದು ನಂತರ ಒಂದು ಇನ್ನಷ್ಟು ದೊಡ್ಡ ಕುತಂತ್ರ ಸುಳ್ಳು ಮಾಡಕ್ಕೆ ಮಾತ್ರ. ಇದು ತಗೊಳ್ಳುವ ಮೊದಲು ಕೊಡಲು ನೀತಿ ಮೋಸದ ಸ್ಪಷ್ಟ ಉದಾಹರಣೆ. ಅಪಹರಣಕಾರರು ಒಂದು ಮಗುಗೆ ಮೊದಲು ಒಂದು ಸಿಹಿ ತಿಂಡಿ ಅಥವಾ ಚಾಕ್ಲೇಟ್ ಕೊಡುವುದು, ಮತ್ತೆ ಅವನಲ್ಲಿ ನಂಬಿಕೆ ಬಂದಾಗ ಮಗುವನ್ನು ಅಪಹರಣೆ ಮಾಡುವುದು ದುಷ್ಟ ತಂತ್ರ ಸಾಮಾನ್ಯ. ಹೀಗೆಯೇ ರಾಜಕಾರಣಿಗಳನ್ನು ನಮ್ಮ ಮೇಲೆ ನಿಖರವಾಗಿ ಇದೇ ತಂತ್ರ ಬಳಸ್ತಾರೆ. ಅಸತ್ಯ ಪ್ರವಾದಿ ಉಜ್ವಲ ಯೋಜನೆ ಜಾರಿಗೊಳಿಸುವಾಗ ಬಡವ ವರ್ಗ ಅವನಲ್ಲಿ ಅತಿ ಪ್ರೇಮ, ನಂಬಿಕೆವಿತ್ತು. ಮತ್ತು ಈಗ ನಿಮ್ಗೆ ಗೊತ್ತು LPGದ ವೆಚ್ಚ ಎಷ್ಟು ತೀವ್ರವಾಗಿದೆ ಅಂತ. ಇದು ಕೇವಲ ಒಂದೇ ಉದಾಹರಣೆ. ಹಿಂಗೇನೆ ನೂರಾರು ಉದಾಹರಣೆಗಳಿವೆ ಎಲ್ಲ ಪಕ್ಷಗಳಲ್ಲಿ.
ದೊಡ್ಡ ದೊಡ್ಡ ದೇಶಭಕ್ತಿ ನಾರಾಗಳಲ್ಲಿ ಚುನಾವಣೆ 2014ನಲ್ಲಿ ಬಿಜೆಪಿ ಗೆದ್ರು. ಆದರೆ ಈ ಒಂದೇ ವರ್ಷದಲ್ಲಿ ಕೆಲವೇ ತಿಂಗಳ ಸಮಯಗಳ ಮಧ್ಯದಲ್ಲಿ 2 ಘೋರ ಟೆರರಿಸ್ಟ್ ಆಕ್ರಮಣವಾಯಿತು. ಕಾಶ್ಮೀರ್ ಮತ್ತು ನಮ್ಮ ಸ್ವಂತ ರಾಜಧಾನಿ ದೆಹಲಿಯಲ್ಲೇ ಆಯ್ತು. ಸ್ವಲ್ಪನೂ ನೈತಿಕತೆ ಇದ್ದಿದ್ರೆ ತಮ್ಮ ಕರ್ತವ್ಯ ಪೂರ್ಣಿಸಕ್ಕಾಗಲಿಲ್ಲ ಕಾರಣದಿಂದ ರಾಜೀನಾಮೆ ಕೊಡಬೇಕಿತ್ತು. ಆದ್ರೆ ಮಾಡಿಲ್ಲ. ಇನ್ನಷ್ಟು ಸಾಕ್ಷಿ ರಾಜಕಾರಣಿಗಳು ಬರೀ ಕುರ್ಚಿ ಮತ್ತು ಹಣಗೋಸ್ಕರ ಎಲ್ಲವನ್ನೂ ಬಲಿ ಕೊಡಲು ಸಿದ್ಧವಾಗಿದ್ದರೆ ಬೇಕಾ? ಭಾರತೀಯರು ನಾವು ಅರ್ಥವಾಗಬೇಕು. ದೇಶದ ಎಲ್ಲ ಸಮಸ್ಯೆಗಳು ಚುನಾವಣೆಗಳಿಗಿಂತ ದೊಡ್ಡದು. ಕೇವಲ ಒಂದು ಚಿಕ್ಕ ಚುನಾವಣೆಗಿಂತ ದೊಡ್ಡದು. ಈ ಎಲ್ಲ ಸಮಸ್ಯೆಗಳು ಬರೀ ಜನರ ಏಕತನದಿಂದ ಸೋಲಿಸಬಹುದು. ಭಾರತ ವರ್ಷದ ಗಂಡಸರು ಏಕವಾಗಿ